ಸರ್ಕಾರದ ವಿರುದ್ಧ ಬೃಹತ್ ಜನಾಂದೋಲನಕ್ಕೆ ಬಿಜೆಪಿ ಸಿದ್ಧತೆಯನ್ನ ನಡೆಸ್ತಾ ಇದೆ. ಫೆಬ್ರವರಿ 27ರಿಂದ ಆರಂಭವಾಗಲಿರುವ ಬಿಜೆಪಿಯ ಜನಾಂದೋಲನ ಹೋರಾಟ ಇದು. ಸರ್ಕಾರದಿಂದ ಎಸ್ಎಪಿ ಮತ್ತು ಟಿಎಸ್ಪಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಗಂಭೀರ ಆರೋಪ. 14 ತಂಡಗಳನ್ನು ರಚಿಸಿ ರಾಜ್ಯ ಪ್ರವಾಸದ ಮೂಲಕ ಬಿಜೆಪಿ ಹೋರಾಟಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಸಮುದಾಯದ ಜೊತೆ ಸಾರ್ವಜನಿಕ ಸಭೆ ಹಾಗೂ ಪಾದಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪಾದಯಾತ್ರೆಯ ಮೂಲಕ ಡಿಸಿಗಳಿಗೆ ಮನವಿ ಮಾಡಲಿದೆ ಬಿಜೆಪಿ ನಿಯೋಗ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ಈ ಬಗ್ಗೆ ನೀಡ್ತಾ ಹೋಗ್ತಾರೆ. ಗಣಪತಿ, ಬಿಜೆಪಿ ನಾಯಕರು ಅವಾಗವಾಗ ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಈಗ ಮತ್ತೊಂದು ಪ್ರತಿಭಟನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ, ಅದು ರಾಜ್ಯ ಪ್ರವಾಸವನ್ನ ಮಾಡೋ ಮೂಲಕ. ಇದು ಎಷ್ಟರ ಮಟ್ಟಿಗೆ ಜನರಿಗೆ ತಲುಪುತ್ತೆ ಮತ್ತು ಬಿಜೆಪಿಗೆ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ? ರೈಟ್, ಮತ್ತೆ ಸಂಪರ್ಕ ಮಾಡ್ತೀವಿ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ನ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡೋದಕ್ಕೆ ವಿಜಯೇಂದ್ರದಿಂದ ಇದು ರಣತಂತ್ರವನ್ನ ಹೆಣೆದಿರುವಂಥದ್ದು. ಸಮುದಾಯದ ಜೊತೆ ಸಾರ್ವಜನಿಕ ಸಭೆ ಹಾಗೂ ಪಾದಯಾತ್ರೆಯನ್ನ ಮಾಡೋ ಮೂಲಕ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಂತಹ ನಾಯಕರು ಅವರ ಮುಂದಾಳತ್ವದಲ್ಲಿ ಜನರಿಗೆ ಈ ಬಗ್ಗೆ ಅರಿವನ್ನ ಮೂಡಿಸುವಂತಹ ಕೆಲಸ ಮಾಡಲಿದ್ದಾರೆ. ಫೆಬ್ರವರಿ 27ಕ್ಕೆ ಜನಾಂದೋಲನ ಹೋರಾಟ ಬಿಜೆಪಿ ಅವರದ್ದು ಆರಂಭವಾಗುತ್ತೆ. ಸರ್ಕಾರದಿಂದ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ, ಬಿಜೆಪಿ ನಾಯಕರ ಮತ್ತೊಂದು ಹೋರಾಟ ಇದು ಜನರಿಗೆ ರೀಚ್ ಆಗುವಲ್ಲಿ ಎಷ್ಟು ಯಶಸ್ವಿ ಆಗುತ್ತೆ, ಅದರ ಜೊತೆಗೆ ಬಿಜೆಪಿಗೆ ಏನೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ? ವಿಶೇಷವಾಗಿ ಇಲ್ಲಿ ವಿಜೇಂದ್ರ ಅವರು ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಈ ಬೃಹತ್ ಜನಾಂದೋಲನ ಹೋರಾಟವನ್ನು ಕೈಗೊಂಡಿರುವಂಥದ್ದು. ಎಸ್ಟಿ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡಿಕೊಂಡು ಆ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಒಂದು ಬೃಹತ್ ಜನಾಂದೋಲನಕ್ಕೆ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸುಮಾರು 14 ತಂಡ 2 ಜಿಲ್ಲೆಗಳನ್ನು ಆಯ್ಕೆಯನ್ನು ಮಾಡಿಕೊಂಡು ಒಂದು ನಾಯಕತ್ವವನ್ನು ವಹಿಸಿ ಆ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡ್ತಾರೆ. ವಿಶೇಷವಾಗಿ ವಿಜೇಂದ್ರ ಅವರು ಈ ಬಾರಿ ಅಂದರೆ ರಾಮನಗರ ಹಾಗೂ ಬೆಂಗಳೂರು ನಗರ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದರೆ ನೇರವಾಗಿ ವಿಜೇಂದ್ರ ಅವರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪ್ರತಿಭಟನೆ ಮೂಲಕ ಒಂದಷ್ಟು ಟಕ್ಕರ್ ಕೊಡಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಈ ಮೂಲಕ ವಿಜೇಂದ್ರ ಅವರು ಸ್ಪಷ್ಟವಾಗಿ 2 ಸಂದೇಶವನ್ನು ಕೊಡ್ತಾರೆ. ಅಂದರೆ ರಾಜ್ಯ ಬಿಜೆಪಿಯಲ್ಲಿ ಇತ್ತೀಚೆಗೆ ಗಮನಿಸಿರುವ ಹಾಗೆ ವಿಜೇಂದ್ರ ಅವರು ಸಾಕಷ್ಟು ಹೊಂದಾಣಿಕೆಯನ್ನು ಮಾಡಿಕೊಡ್ತಾರೆ, ಅವರಿಗೆ ರಾಜಕಾರಣ ಬರಲ್ಲ, ಹೊಂದಾಣಿಕೆ ರಾಜಕಾರಣವೇ ಹೆಚ್ಚು ಅಂತ ಒಂದು ಸಂದೇಶವನ್ನು ಹರಿದಾಡ್ತಿತ್ತು. ಈ ನಿಟ್ಟಿನಲ್ಲಿ ಅವರು ಒಂದು ಸ್ವಪಕ್ಷದ ನಾಯಕರಿಗೆ ಯಾರೆಲ್ಲ ಅವ್ರ ವಿರುದ್ಧ ಏನು ಆರೋಪವನ್ನು ಮಾಡ್ತಿದ್ರು ಅವರಿಗೆ ಒಂದು ಟಕ್ಕರ್ ಕೊಡಬೇಕಿತ್ತು, ಜೊತೆಗೆ ಒಂದು ಸಂದೇಶವನ್ನು ಕೊಡಬೇಕಿತ್ತು. ಈ ನಿಟ್ಟಿನಲ್ಲಿ ರಾಮನಗರ ಜಿಲ್ಲೆಗೆ ಅಂದರೆ ಡಿಕೆಶಿ ಅವರ ತವರು ಜಿಲ್ಲೆಯಲ್ಲೇ ಕೂಡ ಅವರು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಉಸ್ತುವಾರಿ ಜಿಲ್ಲೆ ಏನಿದೆ ಅಂದರೆ ಬೆಂಗಳೂರು ನಗರ ಜಿಲ್ಲೆ, ಇಲ್ಲೂ ಕೂಡ ಒಂದು ಪ್ರತಿಭಟನೆಯ ರ್ಯಾಲಿ ಇರುತ್ತೆ. ಅಂದರೆ ಸಾರ್ವಜನಿಕ ಸಭೆ ಹಾಗೆ ಒಂದಷ್ಟು ಸುದ್ದಿಗೋಷ್ಠಿ ಹಾಗೆ ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಈ ಸರ್ಕಾರ ಎಷ್ಟರ ಮಟ್ಟಿಗೆ SC/ST ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ದೂರನ್ನು ಕೊಡ್ತಾರೆ. ವಿಶೇಷವಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ವಿಜೇಂದ್ರ ಅವರ ಈ ಪ್ರತಿಭಟನೆ ಜೊತೆಗೆ ವಿಜೇಂದ್ರ ಅವರು ಇವತ್ತು ಡಿಕೆ ಶಿವಕುಮಾರ್ ಅವರ ಜಿಲ್ಲೆಯಲ್ಲಿ ಒಂದು ಜನಾಂದೋಲನ ಹಮ್ಮಿಕೊಂಡಿರುವಂಥದ್ದು ಸಾಕಷ್ಟು ಒಂದು ಚರ್ಚೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಹಿಂದೆ ಮೂಢ ವಿಚಾರವಾಗಿ ಸಿದ್ದರಾಮಯ್ಯ ಅವರ ಒಂದು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ಮುಂದುವರೆದ ಭಾಗವಾಗಿ ಡಿಕೆಶಿಗೆ ಟಕ್ಕರ್ ಕೊಡಲಿಕ್ಕೆ ಈಗಾಗಲೇ ವಿಜೇಂದ್ರ ಅವರು ಸಿದ್ಧತೆಯನ್ನು ಮಾಡ್ಕೊತಿರುವಂಥದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.